ಈ ಸರಿ ಅಂತಂದ್ರೆ ಸನ್ಫ್ಲವರ್ ಎಲ್ಲ ಹಾಕಿದಾರಲ್ಲ, ಅದು ಇನ್ನೂ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಏನಂತಂದ್ರೆ ಜನಗಳನ್ನ ಎಲ್ಲಾ ಕಡೆನೂ ಸ್ವೇಚ್ಛಾಚಾರವಾಗಿ ಬಿಟ್ಬಿಟ್ಟಿದ್ದಾರೆ. ಬಾನು ಮುಷ್ತಾಕ್ ಅವ್ರದ್ದು ಒಂದು ಒಳ್ಳೆ ಪ್ರತಿಭೆ ಅವರು ಬಂದು ಉದ್ಘಾಟನೆ ಮಾಡಿದ್ದು ನಮಗೂ ಎಲ್ಲ ಸಂತೋಷನೇ. ಉದ್ಘಾಟನೆ ದಿನ ಹೋಗಿರ್ಲಿಲ್ಲ, ಯಾಕೆಂದ್ರೆ ಉದ್ಘಾಟನೆ ದಿನ ಫುಲ್ ನಿರ್ಬಂಧ ಮಾಡ್ಬಿಟ್ಟಿದ್ರಲ್ಲ, ಸೊ ಅದರಿಂದ ಬೇಜಾರಾಯ್ತು. ಮಕ್ಕಳಿಗೆ ಆನೆ ತೋರ್ಸಕ್ ಕರ್ಕೊಂಡು ಹೋಗ್ಬೇಕು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಸಮಿಲ್ಲಾ ಅಂತ. ನೀವು ಎಲ್ಲಿಂದ ಬಂದಿರೋದು? ಇದೇ ಮೈಸೂರಿಂದ ಬಂದಿರೋದು. ಎಲ್ಲಿರೋದು ಮ್ಯಾಮ್ ಮೈಸೂರಲ್ಲಿ? ಮೈಸೂರಲ್ಲಿ ರಾಜನಗರದಲ್ಲಿ ಇದೀವಿ. ಇವತ್ತೇನಾ ಮ್ಯಾಮ್ ಬಂದಿರೋದು? ಹೌದು, ಇವತ್ತೇ ಬಂದಿರೋದು. ಸ್ವಲ್ಪ ರಜಾ ಬಂದಿದ್ದಾಗ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು, ಈಗ ನಮ್ಮ ವರ್ಕ್ ಎಲ್ಲ ಮುಗೀತು, ನಾನೊಬ್ಬ ಸ್ಕೂಲ್ ಟೀಚರು, ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದು. ಫ್ರೆಂಡ್ಸ್ಗಳು ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ನೈಟಲ್ಲೇ ಬಂದು ನೋಡ್ತಿದ್ದು, ಬಟ್ ಇದೇ ಫಸ್ಟ್ ಟೈಮು ನಾವು ಬೆಳಿಗ್ಗೆ ಟೈಮ್ ಬಂದು ನೋಡಿರೋದು. ತುಂಬಾ ಚೆನ್ನಾಗಿದೆ. ಈ ಸರಿ ಅಂತಂದ್ರೆ ಸನ್ಫ್ಲವರ್ ಎಲ್ಲ ಹಾಕಿದಾರಲ್ಲ, ಅದು ಇನ್ನೂ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು, ನನಗೆ ಇದು ಗೊತ್ತಿರ್ಲಿಲ್ಲ. ಗಾಂಧೀಜಿ ಅವ್ರದ್ದು ಪ್ರತಿಮೆ ಇಲ್ಲಿ ಭವನ ಅಲ್ಲಿ ಹಾಕಿದಾರಲ್ಲ, ಅದಕ್ಕೆ ಗೊತ್ತಿರ್ಲಿಲ್ಲ. ಮೊದಲು ಕಲ್ಕತ್ತಾದಲ್ಲಿ ಇದೆ, ಹೀಗೆಲ್ಲ ಪ್ರತಿಷ್ಠಾಪನೆ ಆಗಿದ್ದು, ಈಗ ಇಲ್ಲಿದೆ ಅನ್ನೋದು ಇದ್ರ ಮೂಲಕನೇ ನಮಗ್ ಗೊತ್ತಾಗಿದ್ದು. ಚೆನ್ನಾಗಿದೆ ಮ್ಯಾಮ್. ಇವಾಗ ಬಾನು ಮುಸ್ತಫಾಗ್ ಅವರು ಮಾಡಿದ್ದಾರೆ ಉದ್ಘಾಟನೆ, ಅದು ನಿಮಗೆ ಗೊತ್ತು? ಹೌದು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಬಾನು ಮುಷ್ತಾಕ್ ಅವ್ರದ್ದು ಒಂದು ಒಳ್ಳೆ ಪ್ರತಿಭೆ ಒಳ್ಳೆ ಸಾಹಿತಿ. ಸೊ ಅವರು ಬಂದು ಉದ್ಘಾಟನೆ ಮಾಡಿದ್ದು ನಮಗೂ ಎಲ್ಲ ಸಂತೋಷನೇ. ತುಂಬಾ ಚೆನ್ನಾಗಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ಇನ್ನೇನಂತಂದ್ರೆ, ಇಲ್ಲಿ ಬೇಡ ಬೇಡ ಅವ್ರು ಬೇಡ ಇವ್ರು ಬೇಡ ಅಂತ ಜಾತಿವಾದ ಮಾಡಿದ್ರು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಪ್ರಶಸ್ತಿಯನ್ನ ತಗೊಂಡ್ಬಂದಿದಾರಲ್ಲ. ಯಾವ ಪ್ರಶಸ್ತಿ? ಇದು ಬೂಕರ್ ಪ್ರಶಸ್ತಿ ತಗೊಂಡ್ಬಂದಿದ್ದಾರೆ. ಮೊದಲು ನಾವು ಅದನ್ನ ನಾವು ಪ್ರಾಧಾನ್ಯತೆಯನ್ನ ಕೊಡ್ಬೇಕು. ಸೊ ಅದನ್ನ ನೋಡ್ಕೊಂಡು ನಾವು ಅದ್ರ ಮೇಲೆ ನಾವು ಅವ್ರಿಗೆ ಕೊಟ್ಟಿರೋದು ಸಿದ್ದರಾಮಯ್ಯನವರು, ಅವ್ರನ್ನ ಆಯ್ಕೆ ಮಾಡಿರೋದು ತುಂಬಾ ಸಂತೋಷ. ತುಂಬಾ ಚೆನ್ನಾಗಿ ಅವ್ರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಈ ಮೂಲಕ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ರಾಜಗೋಪಾಲ್ ಅಂತ ಮೇಡಮ್. ಸರ್ ಎಲ್ಲಿಂದ ಬರ್ತಾ ಇರೋದು? ಮೈಸೂರೇನೆ, ಸರಸ್ವತಿಪುರಂ. ಇವತ್ತೇನ ಸರ್ ಬಂದಿರೋದು? ಹಾ ಮೇಡಮ್, ಇವತ್ತೇನೆ ಬಂದಿರೋದು. ಅಂದ್ರೆ ಇವಾಗ 3 ದಿನ ಆಯ್ತಲ್ಲ, ಬೇರೆ ಎಲ್ಲ ಏನೇನು ನೋಡಿದಿರಾ ಸರ್? ಲೈಟಿಂಗ್ಸ್ ಮತ್ತೆ ಮಾಮೂಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ ನಾವು ರೆಗ್ಯುಲರ್ ಆಗಿ. ಪ್ಯಾಲೇಸ್ ಸುತ್ತ ಎಲ್ಲ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಫ್ಲವರ್ ಶೋ ಏನ್ ಇಷ್ಟ ಆಯ್ತು ಸರ್ ನಿಮಗೆ? ಫ್ಲವರ್ ಶೋ ಚೆನ್ನಾಗಿ ಮಾಡಿದ್ದಾರೆ. ಅಂಬಾರಿ ಇದಿರ್ಬೋದು, ಮತ್ತೆ ಗಾಂಧಿ ಭವನ ತುಂಬಾ ಚೆನ್ನಾಗಿದೆ. ಮತ್ತೆ ಬೇರೆ ಈ ಕಾರ್ಗಿಲ್ ಸಾರಿ ನಮ್ಮ ಯುದ್ಧದ ಟ್ಯಾಂಕರ್ ಮಾಡಿದಾರಲ್ಲ, ಅದು ಚೆನ್ನಾಗಿದೆ. ಬಟ್ ಏನಂತಂದ್ರೆ ಜನಗಳನ್ನ ಎಲ್ಲಾ ಕಡೆನೂ ಸ್ವೇಚ್ಛಾಚಾರವಾಗಿ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಫ್ಲವರ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನ ನೋಡ್ಕೊಳೋವಂಥ ಕೆಲಸ ಆಗಬೇಕು ಎಲ್ಲ. ಇದಕ್ಕೆ ಬಿಟ್ಟಿದ್ದಾರೆ. ಉಳ್ದಂಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅದನ್ನ ನೋಡ್ಕೊಳೋವಂಥ ಮೇಂಟೆನೆನ್ಸ್ ಚೆನ್ನಾಗಿ ಆಗಬೇಕು. ರೂಲ್ಸ್ ಅಂತಾರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕಂತ. ಇನ್ನೊಂದು ವಾರ ಇದೆಯಲ್ವಾ, ಇನ್ನು 2 ದಿನ ಇದೆ, ಇನ್ನು ಫರ್ದರ್ 6 ದಿನ ಇದೆ. ಅದನ್ನೆಲ್ಲ ಕೊನೆವರೆಗೂ ಬರೋವರೆಗೂ ನೋಡೋರಿಗೆ ಖುಷಿ ಆಗ್ಬೇಕಲ್ಲ. ಸೊ ಅದು ಮೇಂಟೆನೆನ್ಸ್ ಬೇಕನ್ಸುತ್ತಾ ಇದೆ. ಸರ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರೆ ದರ್ಶನ ಎಲ್ಲ ಆಯ್ತಾ ಸರ್? ಹೆಂಗಿತ್ತು ಚಾಮುಂಡಿ ಬೆಟ್ಟ ಸರ್? ಅದೇನೆ ಈಗ ಫ್ರೀಗೆ ಇದು ಅನಿಸ್ತಾ ಇದೆ. ಇದು ಉದ್ಘಾಟನೆ ದಿನ ಹೋಗಿರ್ಲಿಲ್ಲ, ಯಾಕೆಂದ್ರೆ ಉದ್ಘಾಟನೆ ದಿನ ಫುಲ್ ನಿರ್ಬಂಧ ಮಾಡ್ಬಿಟ್ಟಿದ್ರಲ್ಲ, ಸೊ ಅದರಿಂದ ಬೇಜಾರಾಯ್ತು. ಯಾಕೆಂದ್ರೆ ನಾವು ಪ್ರತಿ ಸರಿನೂ ಉದ್ಘಾಟನೆ ದಿನಲ್ಲಿ ನಾವು ಹೋಗಿ ಬರ್ತಾ ಇದ್ವಿ. ಸೊ ಈ ಸರಿ ತುಂಬಾ ನಿರ್ಬಂಧ ಮಾಡೋದ್ರಿಂದ ಹೋಗಕ್ಕಾಗ್ಲಿಲ್ಲ. ಆಗಿದೆ, ಚೆನ್ನಾಗಿ ಆಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಸರ್ ಇವಾಗ ಟ್ರಾಫಿಕ್ ರೂಲ್ಸ್ ಎಲ್ಲ ಹೆಂಗಿದೆ ಸರ್? ಇವಾಗ ಟ್ರಾಫಿಕ್ ರೂಲ್ಸ್ ಎಲ್ಲ ಒನ್ ವೇ ಮಾಡಿದ್ದಾರೆ. ಅರಸು ರೋಡ್ ಇರ್ಬೋದು, ಯಾಜಿರಾವ್ ರೋಡ್ ಎಲ್ಲನ ಲೈಟಿಂಗ್ಸ್ ನೋಡೋ ಉದ್ದೇಶದಿಂದ ಎಲ್ಲ ಒನ್ ವೇ ಮಾಡಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಜನಗಳು ಕೂಡ ಅದನ್ನ ಫಾಲೋ ಮಾಡಿಕೊಂಡು ಒಳ್ಳೆ ರೀತಿನ ನೋಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಸರ್ ಇವಾಗ ಲಾಸ್ಟ್ ಇಯರ್ ಮೈಸೂರು ದಸರಾಗೂ ಈ ಇಯರ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಅಂದ್ರೆ ವ್ಯವಸ್ಥಿತವಾಗಿ ಅಂತ ಹೇಳ್ಬಿಟ್ಟು ಬೇರೆ ಬೇಡದಲ್ಲೇ ಇರೋದನ್ನೆಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ. ಕೆಲವೊಂದನ್ನ ಬೇಕಾಗಿರೋ ಕಡೆ ಬಿಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಜನಗಳು ಅದನ್ನ ಯಾವ ತರ ಸ್ವೀಕರಿಸ್ತಾರೋ. ಆಗ್ಲಿ, ಚೆನ್ನಾಗಾಗ್ಲಿ, ಎಲ್ಲರೂ ಖುಷಿ ಪಡ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ರಾಜಶೇಖರ ಮೂರ್ತಿ ಅಂತ. ಸರ್ ಎಲ್ಲಿಂದ ಬರ್ತಾ? ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ಮೇಡಮ್. ಇವತ್ತೇನ ಸರ್ ಬಂದಿದ್ ಮೈಸೂರಿಗೆ? ಮೇಡಮ್ ಬರ್ತೀವಿ, ಇವತ್ತು ವಿಶೇಷವಾಗಿ ನೋಡೋಣ ಅಂತಲೇ ಬಂದಿದ್ದೀವಿ ಮೇಡಮ್. ಫ್ಲವರ್ ಶೋ ನೋಡಿದ್ವಿ ಮೇಡಮ್. ಏನ್ ಇಷ್ಟ ಆಯ್ತು ಸರ್ ಫ್ಲವರ್ ಶೋ? ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲಾನು ನಿಮ್ಗೆ ಏನ್ ಇಷ್ಟ ಆಯ್ತು ತುಂಬಾ? ನಮ್ಮ ಗ್ಲಾಸ್ ಹೌಸ್ ಹೇಳಿ ಮಹಾತ್ಮ ಗಾಂಧಿದು ಮತ್ತೆ ಫ್ಲವರ್ ಶೋ ಎಲ್ಲ ಚೆನ್ನಾಗಿದೆ ಮೇಡಮ್.
ಬೇರೆ ಏನೇನು ನೋಡಿದೀರಾ ಸರ್? ಮೇಡಮ್ ಇವಾಗ ಹೋಗ್ಬೇಕು, ನೀವು ನಮ್ಮ ಮಕ್ಳಿಗೆ ಕರ್ಕೊಂಡು ಬಂದಿವಿ, ಮಕ್ಳಿಗೆ ಆನೆ ತೋರ್ಸಕ್ ಕರ್ಕೊಂಡು ಹೋಗ್ಬೇಕು ಮೇಡಮ್. ತಾಲೀಮ್ ನೋಡ್ಬೇಕು. ಹೌದು ಮೇಡಮ್, ಮಕ್ಳಿಗಾಗಿ ಕರ್ಕೊಂಡು ಬಂದಿರೋದು ಮೇಡಮ್. ನಾವೇನೋ 15 ಇಯರ್ಸ್ ಇಂದ ನೋಡ್ತಾನೆ ಇದೀವಿ ಮೇಡಮ್. ಸರ್ ಇವಾಗ 15 ಇಯರ್ಸ್ ಅಂತ ನೋಡ್ತಾ ಇದೀರಿ ಅಂದ್ರಲ್ಲ, 15 ವರ್ಷದ ಹಿಂದಕ್ಕೂನು ಇವಾಗ ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಇವಾಗ ವ್ಯತ್ಯಾಸ ಇದೆ ಮೇಡಮ್. ಚೆನ್ನಾಗಿ ಫ್ಲವರ್ಸ್ ಹಿಂದೆಲ್ಲ ಅದಿರ್ಲಿಲ್ಲ, 15 ಇಯರ್ಸ್ ಬ್ಯಾಕ್ ಅಲ್ಲ. ಇನ್ನೇ ಇವಾಗ ಇನ್ನು ಒಂದು 8 ಇಯರ್ಸ್ ಇருந்து ಇದೆಲ್ಲ ಚೆನ್ನಾಗಿದೆ ಮೇಡಮ್. ತುಂಬಾ ಸಂತೋಷ ಮೇಡಮ್. ಮೈಸೂರ್ದ ನಾವು ಮೊದಲು ಒಟ್ಟಿಗಿದ್ದವರು, ಇವಾಗ ಡಿವೈಡ್ ಆಗ್ಬಿಟ್ಟಿದೀವಿ ಮೈಸೂರಿಂದ. ಹಂಗಾಗಿ ನಮ್ಗೆ ಈ ಸರಿ ಸಿದ್ದರಾಮಯ್ಯನವರು ಈ ಸರಿ ನಮ್ಗೆ ದಸರಕ್ಕೆ ಅವಕಾಶ ಕೊಟ್ಟಿಲ್ಲ. ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿತ್ತು. ನಮ್ಮ ನಗರದಲ್ಲಿ ಈ ಸರಿ ದಸರಾ ಉತ್ಸವ ಕ್ಯಾನ್ಸಲ್ ಆಗಿದ್ದೇನೆ. ಇಲ್ಲಾದ್ರೂ ಮಕ್ಕಳಿಗೆ ತೋರಿಸ್ಕೊಂಡು ಹೋಗುವಂತ ಕರ್ಕೊಂಡು ಬಂದಿದ್ದೀವಿ ಮೇಡಮ್. ಸೊ ಇವಾಗ ನೆಕ್ಸ್ಟ್ ಎಲ್ಲ ತಾಲೀಮ್ ಎಲ್ಲ ನೋಡ್ಕೊಂಡು ತಿರ್ಗಾ ಊರ್ಗ ಸರ್ ವಿಜಯದಶಮಿ ಲೈಟಿಂಗ್ ನೋಡ್ಕೊಂಡು ವಿಜಯದಶಮಿಗೆ ನಮ್ಮಲ್ಲೇ ಚಾಮರಾಜನಗರದಲ್ಲಿ ಹಬ್ಬ ಮೇಡಮ್. ಇದು ರಾಜರು ಹುಟ್ಟು ಬಂದಿರೋದು ಊರು ಚಾಮರಾಜನಗರ. ಆ ದಿನಕ್ಕೆ ವಿಜಯದಶಮಿಗೆ ನಮ್ಮಲ್ಲಿ ಹಬ್ಬ ಮೇಡಮ್. ಹಂಗೆ ಬರಕ್ ಆಗಲ್ಲ ನಾವು, ಹಂಗಾಗಿ ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ತೀವಿ ಮೇಡಮ್. ಸರ್ ಇವಾಗಿರೋ ಜನರೇಷನ್ ಅವ್ರಿಗೆ ಏನಂತ ಹೇಳ್ತೀರಾ ಸರ್? ನಮ್ಮ ಮಹಾರಾಜರ ಹೆಸರನ್ನ ಉಳಿಸ್ಬೇಕು ಅಂತಂದ್ರೆ ಈ ದಸರಾನೇ ಮುಖ್ಯನೇ ಮೇಡಮ್ ನಮ್ಗಾಗೇನೆ.